ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ JNM ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ಸ್ ದಿನಾಂಕಗಳು ವಿಸ್ತರಣೆ ಆಗಿರೋ ಬಗ್ಗೆ ಮಾಹಿತಿ ಇರುತ್ತೆ. ನೋಡಿ, ಯಾರೆಲ್ಲ ಅಭ್ಯರ್ಥಿಗಳು ಈಗ ನೀವು ದಿನಾಂಕಗಳು ಮುಗಿದಿದ್ದಾವೆ ಅಥವಾ ನಾವು ಅಪ್ಲಿಕೇಶನ್ಗಳನ್ನು ಅರ್ಧಂಬರ್ಧ ಹಾಕಿದ್ವಿ, ಪೇಮೆಂಟ್ ಮಾಡಿರಲಿಲ್ಲ, ಇನ್ನೂ ಅಪ್ಲಿಕೇಶನ್ ನಮಗೆ ಹಾಕಬೇಕಿತ್ತು ಬಟ್ ಮಿಸ್ ಆಗಿದೆ, ನಿನ್ನೆಗೆ ಕ್ಲೋಸ್ ಆಗಿದೆ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ, ಸೊ ಅದಕ್ಕೆ ಇಲಾಖೆದವ್ರು ಏನು ಮಾಡಿದಾರಪ್ಪ ಅಂತಂದರೆ, ಈಗ ಮತ್ತೆ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಪ್ಲಿಕೇಶನ್ ದಿನಾಂಕಗಳನ್ನು ವಿಸ್ತರಣೆ ಮಾಡಿರೋ ಬಗ್ಗೆ ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ನಾನು ನಿಮಗೆ ಅದನ್ನು ಓದಿ ಕೂಡ ಹೇಳ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನಾನು ಪ್ರತಿ ಸಂಜೆ 4 ನಂತರ ಲೈವಲ್ಲಿ ಕೂಡ ಬಂದಿರ್ತೀನಿ. ಅವಾಗ ಕೂಡ ನೀವು ಮಾಹಿತಿಯನ್ನು ಕೇಳ್ಬೋದು. ಇನ್ನೊಂದು ಏನಂತಂದರೆ, ನಮ್ಮ ಚಾನಲ್ ಹೊಸಬರಾಗಿದೆ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇವಾಗ JNM ಅಡ್ಮಿಷನ್ಗೆ ಸಂಬಂಧಿಸಿದಂತೆ ದಿನಾಂಕ ವಿಸ್ತರಣೆ ಮಾಡಿರೋದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ನಿನ್ನೆ ಇಶ್ಯೂ ಆಗಿರುವಂಥ ಒಂದು ಆದೇಶ. ಏನಂದರೆ, ಇಲ್ಲಿ ಶೈಕ್ಷಣಿಕ ವರ್ಷದ ಪ್ರವೇಶಕ್ಕೆ ಸಂಬಂಧಿಸಿದಂಥ ಒಂದು ಪ್ರಕಟಣೆ. ಸೊ ನೋಡಿ, ಇಲ್ಲಿ ಏನು ಮಾಡ್ತದೆ, 2025-26ನೇ ಸಾಲಿನಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ಗಳನ್ನು ತೊಗೋಬೇಕಿತ್ತಂತಂದರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅರ್ಜಿಗಳನ್ನು ಕರೆಯಲಾಗಿತ್ತು. ಮತ್ತು ಇವರು ಏನು ಮಾಡಿದಾರಪ್ಪ ಅಂತಂದರೆ, ಅರ್ಜಿ ದಿನಾಂಕಗಳನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ಏನಪ್ಪ ಅಂದರೆ, ಇಲ್ಲಿ 1ನೇ ತಾರೀಕಿಂದ 6ನೇ ತಾರೀಕು ತನಕ ಮತ್ತೆ ದಿನಾಂಕಗಳನ್ನು ವಿಸ್ತರಣೆ ಮಾಡಿರುವಂಥದ್ದು. ಅದು ಸ್ಪೆಷಲಿ ಯಾರಿಗಂತಂದರೆ, PHCO ಅಂದರೆ ANM ಕೋರ್ಸ್ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡಿದರು, ನೀವು ಅರ್ಜೆಂಟಾಗಿ ಅಪ್ಲಿಕೇಶನ್ ಬಿಟ್ಟಿರುವುದರಿಂದ ನಮ್ಗೆ ಅದು ಗೊತ್ತಾಗಲಿಲ್ಲ, ಸೊ ಅಪ್ಲಿಕೇಶನ್ ದಿನಾಂಕ ವಿಸ್ತರಣೆ ಮಾಡಿರಿ ಅಂದಿದ್ದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಯಾರು ಸೇವಾನಿರತ ಆರೋಗ್ಯ ಸುರಕ್ಷಾಧಿಕಾರಿಗಳು ಇದ್ದಾರೆ, ಸೊ ಅವ್ರಿಗೆ ಸಂಬಂಧಿಸಿದಂತೆ ಹಾಗೂ ಯಾರೆಲ್ಲ ಅಭ್ಯರ್ಥಿಗಳು ಈ PUCಯಲ್ಲಿ ಪಾಸ್ ಆಗಿದ್ದಾರೆ ಅಂಥವ್ರುಗಳಿಗೆ 1ನೇ ತಾರೀಕಿಂದ 6ನೇ ತಾರೀಕು ತನಕ ಅರ್ಜಿಗಳನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ಇನ್ನೂ ನಿಮಗೆ ದಿನಾಂಕಗಳನ್ನು ಏನೋ ವಿಸ್ತರಣೆ ಮಾಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದೊಂದು ಹೆಲ್ಪ್ಫುಲ್ ಕೂಡ ಆಗಿದೆ ಮತ್ತು ಸಹಾಯ ಕೂಡ ಆಗಿದೆ. ಸೊ ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದು 1ರಿಂದ 6ನೇ ತಾರೀಕು ತನಕ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ.